ಮಾಡುವಂಥ ಪದ್ಧತಿಗಳು ಇರ್ತಾವೆ. ಹೊರಗೆ ನಮ್ಮದು ಸ್ಕ್ಯಾನಿಂಗ್ ಮಾಡಿಸ್ಬೋದಿರ್ಬೋದು, ಮತ್ತೇನು ಇರ್ಬೋದು, ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಕೆಲವೊಂದು ಬ್ಲಡ್ ಚೆಕಪ್ದಾಗಿರ್ಬೋದು, ಮತ್ತೇನಾಗಿರ್ಬೋದು, ಅವು ಸಹಿತ ಸಿಗೋದು ಕಷ್ಟ ಆಗ್ತಿರ್ತದೆ. ಯಾಕಂದರೆ ವೈದ್ಯರ ಕೊರತೆ ಜೊತೆಗೆ ಮೆಡಿಸಿನ್ ಕೊರತೆಯಿಂದಾಗಿ ಏನು ಸಿಗಬೇಕಾಗಿದ್ದು ಯಾವ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಭಾಳಷ್ಟು ಕಡೆ ವರದಿಗಳಾಗ್ತಾ ಇದ್ದಾವೆ. ಇತ್ತೀಚೆಗೆ ಹೇಳಿದ್ನಲ್ಲ ನಿಮಗೆ, ಈಗ ರಾಯಬಾಗದಾಗಿರ್ಬೋದು, ಗೋಕಾಕದಾಗಿರ್ಬೋದು, ಇಲ್ಲಿ ಸುತ್ತಮುತ್ತ ಚಿಕ್ಕೋಡಿದಾಗಿರ್ಬೋದು, ಎಲ್ಲ ಕಡೆ ಒಂದಿಷ್ಟು ಈ ಕೊರತೆಯನ್ನು ನಾವು ನೋಡ್ತಾ ಇದ್ವಿ. ಅದನ್ನು ರಾಯಬಾಗದಂತೆ ಕೇವಲ ಆಸ್ಪತ್ರೆ ಎಷ್ಟದಂಗೆ ಅದ್ರಿ ವೈದ್ಯರು ಸಿಗೋದು ಕಷ್ಟ ಅನ್ನೋಂಥ ಅನೇಕ ಜನ ಅಲ್ಲಿ ಮಾತಾಡಿದ್ದನ್ನು ಈಗಾಗಲೇ ವರದಿಗಳ ಮೂಲಕ ನೋಡಿದ್ವಿ ನಾವು. ಮತ್ತು ಇದಕ್ಕೆ ಕಾರಣ ಏನಂದ್ರೆ ಹೇಳಿದ್ರೆ ಈಗಾಗಲೇ ನಮ್ಮ ಬಜೆಟ್ ಶಾರ್ಟೇಜ್, ನಮ್ಮ ಬಜೆಟನ್ನು ಕಡಿಮೆ ಪ್ರಮಾಣದಲ್ಲಿ ಹಂಚಿದ್ರಿಂದಾಗಿ ಇದೆಲ್ಲ ಆಗ್ತಾಯಿದೆ. ಅದಕ್ಕೆ ಇದಕ್ಕೇನು ಪರಿಹಾರ? ಇದಕ್ಕೆ ಪರಿಹಾರದ ದೊಡ್ಡ ಪರಿಹಾರ, ಇದಕ್ಕೆ ದೊಡ್ಡ ಪ್ರಮಾಣದ ಬಜೆಟನ್ನು ತೆಗೆದಿರುವಂಥದ್ದು ಆಗಬೇಕಾಗಿದ್ರೆ. ಯಾಕಂದ್ರೆ ಈ ದೇಶದ ಈ ನಾಡಿನ ಮುಖ್ಯ ವಿಷಯ ಅಂದರೆ ಆರೋಗ್ಯ, ಇನ್ನೊಂದು ಶಿಕ್ಷಣ. ಇವೆರಡೂ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಯುವಕ ಯುವತಿಯರಿಗೆ ಅದು ನಮ್ಮ ಜನಕ್ಕೆ ಸಿಕ್ಕು ಅಂದ್ರೆ ನಮ್ಮ ದೇಶ ಆತ್ಮನಿರ್ಭರದನ್ನ ಕರ್ಕೊಂಡಿವಲ್ಲ, ಅದು ಆಗ್ತದೇನೋ ಅನ್ನುವಂಥ ಒಂದು ಭರವಸೆ. ಯಾಕಂದ್ರೆ ಮೇನ್ ಬೇಕಾಗಿದ್ದು ಹೊಟ್ಟೆಗೆ ಹಿಟ್ಟ ದುಡಿಯುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ದುಡಿದಕ್ಕಿಲ್ಲ ಉದ್ಯೋಗಗಳು ಕಡಿಮೆ ಆಗಿದ್ದಾವೆ. ಹೀಗಾಗಿ ಉದ್ಯೋಗ ಇಲ್ಲ ಅಂದ ತಕ್ಷಣ ಬಡತನ ಹೆಚ್ಚಾಗ್ತದೆ, ಹಸಿವು ಸಂಕಟ ಆಗ್ತದೆ. ಅವೆಲ್ಲ ಸಾಮಾನ್ಯ ಒಂದಕ್ಕೊಂದು ಲಿಂಕೇಜ್ ಇದ್ದಂಗೆ ಇದ್ದಾವೆ ಎಲ್ಲವು. ಈ ದಿಶೆಯಲ್ಲೇ ಈಗ ನಮ್ಮೆಲ್ಲರ ಮುಂದಿರುತ್ತಿರೋ ದೊಡ್ಡ ಸಮಸ್ಯೆ ಅಂದರೆ ಇವೆರಡು, ಶಿಕ್ಷಣ ಮತ್ತು ಆರೋಗ್ಯ, ಅದ್ರ ಜೊತೆಗೆ ಹಸಿವನ್ನು ಸಹಿತ. ಯಾಕಂದ್ರೆ ನಾವು 5 ಕಿಲೋ ಅಕ್ಕಿ ಕೊಡ್ತೀವಿ, 10 ಕಿಲೋ ಕೊಡ್ತೀವಿ ಅಂತ ಹೇಳೋ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ